6ನೇ ಸಾಲಿನ ಬಜೆಟ್ ವಿಧಾನಸಭೆಯಲ್ಲಿ ಇವತ್ತು ಮಂಡಿಸಿದ್ದಾರೆ. ಅದು ಒಂದು ಬಂಡಲ್ ಬಜೆಟ್ ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಗೆ ಏನು ಹೊಸದೊಂದ ಯೋಜನೆ ಏನೂ ಕೊಡಲಿಲ್ಲ. ಯಾವುದೇ ನೀರಾವರಿ ಇರಲಿ, ಯಾವುದೇ ವಿದ್ಯುದೀಕರಣ ಇರಲಿ, ಬೇರೆ ಹೊಸ ಯೋಜನೆಗಳು ಯಾವ ಶಿಕ್ಷಣ, ಆರೋಗ್ಯ ಅಂತ ಹೇಳುವಂತ ಘೋಷಣೆ ಏನೂ ಮಾಡಿಲ್ಲ. ಅದು ಪರ್ಟಿಕ್ಯುಲರ್ಲಿ ಬೀದರ್ ದಕ್ಷಿಣ ಹಾಗೂ ಹುಮನಾಬಾದ್ ಕ್ಷೇತ್ರದಲ್ಲಿ ಒಂದು ನಯ ಪೈಸೆ ಕೂಡ ಘೋಷಣೆ ಮಾಡಿಲ್ಲ. ಅದು ಕಾಟಾಚಾರಕ್ಕೆ ಬೀದರ್ ನಗರದಲ್ಲಿ ಒಂದು ಕ್ಯಾನ್ಸರ್ ಕೇಂದ್ರವನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಯಾರ ಬೀದರ್ ನಗರದಲ್ಲಿ. ಅದಕ್ಕೆ ಬಿಟ್ಟು ಹೊಸ ಯೋಜನೆ ಏನೂ ಮಾಡಿಲ್ಲ. ಜಿಲ್ಲೆಯಲ್ಲಿ ಇಬ್ಬರಿಬ್ಬರು ಮಂತ್ರಿದ್ರು ಕೂಡ ಅವ್ರು ವ್ಯರ್ತಿದ್ದಾರೆ. ಅವರು ಬೀದರ್ ಜಿಲ್ಲೆ ಹಿತ ಕಾಪಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದಕ್ಕೆ ಈ ಬಜೆಟ್ ಜನಪೂರಕ ಇಲ್ಲ, ಯಾರ ಪೂರಕನೂ ಅದು ನಮ್ಮ ಬೀದರ್ KKRD ಅನುದಾನವನ್ನು ಇವರೇ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಅಲ್ಲೇ ಒಂದು ಬೋರ್ಡ್ ಇದೆ, ಅಲ್ಲೇ ಡಿಸೈಡ್ ಆಗಬೇಕು. ಇವರು ಅದರ ಹಣವನ್ನು ಇಲ್ಲಿ ಹಂಚಿಕೆ ಮಾಡಿದ್ದಾರೆ. ಇದು 4-5-6 ಡಿಸ್ಟಿಕ್ಕಿಗೆ ಸೀಮಿತ ಆದಂತ ಬಜೆಟ್, ಕೆಲವರಿಗೆ ಖುಷಿ ಪಡಿಸ್ಲಿಕ್ಕೆ ಬಜೆಟ್ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. 6ನೇ ಸಾಲಿನ ಬಜೆಟ್ ವಿಧಾನಸಭೆಯಲ್ಲಿ ಇವತ್ತು ಮಂಡಿಸಿದ್ದಾರೆ. ಅದು ಒಂದು ಬಂಡಲ್ ಬಜೆಟ್ ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಗೆ ಏನು ಹೊಸದೊಂದ ಯೋಜನೆ ಏನೂ ಕೊಡಲಿಲ್ಲ. ಯಾವುದೇ ನೀರಾವರಿ ಇರಲಿ, ಯಾವುದೇ ವಿದ್ಯುದೀಕರಣ ಇರಲಿ, ಬೇರೆ ಹೊಸ ಯೋಜನೆಗಳು ಯಾವ ಶಿಕ್ಷಣ, ಆರೋಗ್ಯ ಅಂತ ಹೇಳುವಂತ ಘೋಷಣೆ ಏನೂ ಮಾಡಿಲ್ಲ. ಅದು ಪರ್ಟಿಕ್ಯುಲರ್ಲಿ ಬೀದರ್ ದಕ್ಷಿಣ ಹಾಗೂ ಹುಮನಾಬಾದ್ ಕ್ಷೇತ್ರದಲ್ಲಿ ಒಂದು ನಯ ಪೈಸೆ ಕೂಡ ಘೋಷಣೆ ಮಾಡಿಲ್ಲ. ಅದು ಕಾಟಾಚಾರಕ್ಕೆ ಬೀದರ್ ನಗರದಲ್ಲಿ ಒಂದು ಕ್ಯಾನ್ಸರ್ ಕೇಂದ್ರವನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಯಾರ ಬೀದರ್ ನಗರದಲ್ಲಿ. ಅದಕ್ಕೆ ಬಿಟ್ಟು ಹೊಸ ಯೋಜನೆ ಏನೂ ಮಾಡಿಲ್ಲ. ಜಿಲ್ಲೆಯಲ್ಲಿ ಇಬ್ಬರಿಬ್ಬರು ಮಂತ್ರಿದ್ರು ಕೂಡ ಅವ್ರು ವ್ಯರ್ತಿದ್ದಾರೆ. ಅವರು ಬೀದರ್ ಜಿಲ್ಲೆ ಹಿತ ಕಾಪಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದಕ್ಕೆ ಈ ಬಜೆಟ್ ಜನಪೂರಕ ಇಲ್ಲ, ಯಾರ ಪೂರಕನೂ ಅದು ನಮ್ಮ ಬೀದರ್ KKRD ಅನುದಾನವನ್ನು ಇವರೇ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಅಲ್ಲೇ ಒಂದು ಬೋರ್ಡ್ ಇದೆ, ಅಲ್ಲೇ ಡಿಸೈಡ್ ಆಗಬೇಕು. ಇವರು ಅದರ ಹಣವನ್ನು ಇಲ್ಲಿ ಹಂಚಿಕೆ ಮಾಡಿದ್ದಾರೆ. ಇದು 4-5-6 ಡಿಸ್ಟಿಕ್ಕಿಗೆ ಸೀಮಿತ ಆದಂತ ಬಜೆಟ್, ಕೆಲವರಿಗೆ ಖುಷಿ ಪಡಿಸ್ಲಿಕ್ಕೆ ಬಜೆಟ್ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ.